ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸುಣಿಗೆರೆ ಗ್ರಾಮದ ಒಂದು ಸರ್ಕಾರಿ ಶಾಲೆಯಲ್ಲಿ ಜೈ ಕಿಸಾನ್ ಜಂಕ್ಷನ್ ಕಂಪನಿಯ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ಶನಿವಾರ ವಿತರಣೆ ಮಾಡಲಾಯಿತು. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಾಗಿದ್ದು ಅವರಿಗೆ ಗೊಬ್ಬರ ವಿತರಣೆ ಮಾಡುವಂತಹ ಜೈ ಕಿಸಾನ್ ಅಂತ ಕಂಪನಿಗಳು ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಿರೋದು ಶ್ಲಾಘನೀಯ ಅಂತೇಳಿ ಕರವೇ ತಾಲೂಕು ಅಧ್ಯಕ್ಷ ಸುಣಿಗೆರೆ ಮಲ್ಲನಾಗಿ ಹೇಳಿದರು. ತಾಲೂಕಿನ ಸುಣಿಗೆರೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ವಿತರಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಜೈ ಕಿಸಾನ್ ಜಂಕ್ಷನ್ ಕಂಪನಿಯ ಏರಿಯಾ ಮ್ಯಾನೇಜರ್ ಆದಂಥ ಪ್ರಶಾಂತ್ ಸಹ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಶಂಕರಮ್ಮ, ಸಹ ಶಿಕ್ಷಕಿ ಕಮರ್ ಸುಲ್ತಾನ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪರಮೇಶ್, ಉಪಾಧ್ಯಕ್ಷೆ ಪಲ್ಲವಿ, ನಲ್ಲೂರು ಜೈ ಕಿಸಾನ್ ಜಂಕ್ಷನ್ ಕಂಪನಿಯ ಮನೋಜ್, ಹಾಗೆಯೇ ಇಸಿಒ ರಶ್ಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಾಜರಿದ್ದರು. ಮೊದಲೇ ಹೇಳಿದ್ರು, ಬ್ಯಾಗನ್ನು ನಿಮ್ಮ ಶಾಲೆಯ ಮಕ್ಕಳಿಗೆ ಕೊಡ್ತೀವಿ ಟೀಚರ್, ಮಕ್ಕಳ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳಿದ್ದೆ ನಾನು ಅವಾಗ ಸ್ಟ್ರೆಂತನ್ನು. ಅದರಂತೆ ಇವತ್ತು ಅವರು ಆಗಮಿಸಿ ನಮಗೆ ತುಂಬ ಮಕ್ಕಳಿಗೆ ಭಾಳ ಖುಷಿಯಾಗ್ಬಿಟ್ಟಿದೆ. ಬ್ಯಾಗ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿಯಿಂದ ಮಕ್ಕಳು ಇದ್ದಾರೆ. ಅದೇ ರೀತಿ ಮಕ್ಕಳು ಶಾಲೆಯನ್ನು ತಪ್ಪಿಸ್ದಂಗೆ ಬರಲಿ ಅಂತ ಮತ್ತೆ ಮತ್ತೆ ನಿಮ್ಮಲ್ಲಿ ನಾನು ರಿಕ್ವೆಸ್ಟನ್ನು ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಶಾಂತ್ ರವರು ನಮಗೆ ಲಾಸ್ಟ್ ಟೈಮು ಡಿಕ್ಷನರಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದರು. ಮತ್ತು ಈಗ ಮತ್ತೇನಾದರೂ ನಮ್ಮ ನಲಿಕಲಿ ಮಕ್ಕಳಿಗೆ ಇದನ್ನು ಚೇರು ಒಂದು ಸ್ವಲ್ಪ ಟೇಬಲ್ಲು ಕೊಡ್ರಿ ಅಂತ ಹೇಳಿದಾಗ ಆಯಿತು ಟೀಚರ್, ಸ್ಟ್ರೆಂತ್ ಎಷ್ಟಿದೆ ಕೊಡೋಣ ತಗೊಳ್ರಿ, ಮತ್ತೇನು ಬೇಕು ಅಂತೇಳಿ ತುಂಬ ಹೃದಯದಿಂದ ಹೇಳಿದರು. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಇವರು ಮನೋಜ್ ಸರ್ ಅವರು ಕೂಡ ಈ ಜೈ ಕಿಸಾನ್ ಜಂಕ್ಷನ್ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸಂತೋಷದಿಂದ ಈಗ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ SDMC ವತಿಯಿಂದ ಹಾಗೂ ನಮ್ಮ ಊರಿನ ಮಕ್ಕಳ ಪೋಷಕರ ವತಿಯಿಂದ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ, ಮತ್ತು ಹೀಗೆ ದಾನ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೆಚ್ಚಿಸಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಅಧ್ಯಕ್ಷರಾದ ಇವರು ಬೇರೆ ಅನಿವಾರ್ಯ ಕಾರಣ ಕೆಲಸ ಏನೋ ಇತ್ತು ಅಂದರೂ ಇಲ್ಲ ಇವತ್ತು ಇರಲೇಬೇಕಪ್ಪ ಅಂತ ಹೇಳತ್ತಿಗೆ ಪರಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ಈಗ ನಾನು ನಮ್ಮ ಶಿಕ್ಷಕಿ ಮತ್ತು ಮಕ್ಕಳೆಲ್ಲರೂ ಆಗಮಿಸಿದರೆ ಎಲ್ಲರಿಗೂ ನೀವು ಮತ್ತೊಮ್ಮೆ ಸ್ವಾಗತವನ್ನು 1906ರಲ್ಲಿ ಅಂದರೆ ಆರಂಭ ಆಗಿದ್ದು, ಬ್ರಿಟಿಷರ ಕಾಲದಲ್ಲೇ ಇದು ಆರಂಭವಾಗಿರ್ತಕ್ಕಂಥ, ಸ್ವತಂತ್ರ ಪೂರ್ವದಲ್ಲಿ ಆರಂಭವಾಗಿರ್ತಕ್ಕಂಥ ಶಾಲೆ ಇದು. ಇದು ಅಭಿವೃದ್ಧಿ ಆಗಬೇಕು ಅನ್ನೋದು, ಎಲ್ಲರ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಪೋಷಕರ ಸಮುದಾಯದವರ ಎಲ್ಲರ ಮನಸ್ಸಲ್ಲೂ ಬರಲಿ ಅಂತೇಳಿ ಮತ್ತೊಮ್ಮೆ ನಾನು ಆಶಿಸುತ್ತಾ, ಇಲ್ಲಿ ಏನು ಈಗ ಸ್ಟ್ರೆಂತು ನಾನು ಬಂದಾಗ 35 ಇತ್ತು, ಮತ್ತೆ ನೆಕ್ಸ್ಟ್ ಒಂದು 11 TC 5ನೇ ಕ್ಲಾಸ್ ಪಾಸ್ ಆಗೋಯ್ತು. ಅವಾಗಿಂದ ಮತ್ತೆ ಸ್ಟ್ರೆಂತು ಕಡಿಮೆ ಆಗ್ತಾ ಬಂತು. ನಮಗಿರೋದು ಮನಸ್ಸಲ್ಲದೆ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅನ್ನತಕ್ಕಂಥ ಒಂದು ಭಾವನೆ ಇದೆ. ಎಲ್ಲರನ್ನು ನಾವು ಕೇಳ್ತೀವಿ, ಇಂಗ್ಲೀಷ್ ಮೀಡಿಯಮ್ ಎನ್ನುವ ಒಂದು ವ್ಯಾಮೋಹಕ್ಕೆ ಒಳಗಾಗಬೇಡ್ರಿ. ಸದ್ಯ ಪ್ರೈಮರಿ ಶಾಲೆ ಮುಗಿಯೋ ತನಕ 1 to 5th ನಮ್ಮ ಕನ್ನಡ ಮಾಧ್ಯಮ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲೇ ಫಸ್ಟ್ ಬೇಸಿಕ್ ಎಜುಕೇಷನ್ ಸರಿಯಾಗಿ ಆಗಲಿ, ನಂತರ ನೀವು ನಿಮ್ಮ ಆಯ್ಕೆಯನ್ನು ಮಾಡಿರಿ ಅಂತೇಳಿ ಎಲ್ಲರಿಗೂ ನಾವು ಮನವೊಲಿಸ್ತಾ ಇದ್ದೀವಿ. ಈಗ ಸ್ಟ್ರೆಂತು ಸರಿಯ 17 ಇತ್ತು, ಈಗ 3 ಮತ್ತೆ ಕಡಿಮೆ ಆಯಿತು. ಕಾರಣ ಫ್ಯಾಮಿಲಿ ಮ್ಯಾಟ್ರಿಂದ ಒಂದು 3 TC ಮತ್ತೆ ಹೋಗ್ಬಿಟ್ರು. ತಾಯಿಯರು ಏನೋ ಫ್ಯಾಮಿಲಿ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಆಗಿಬಿಟ್ಟು ಹೋದಾಗ ಅವ್ರನ್ನೂ ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಫೋನ್ ಮಾಡಿಬಿಟ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ದೀವಿ, ಬರಲಿ, ಎಂದು ಬಿಟ್ಟು ಹೋಗೋದಲ್ಲ, ಮತ್ತೆ ಬರಲೇಬೇಕು, ನೀವು ಊರಿಗೆ ಗಂಡನ ಮನೆಗೆ ಬರಲೇಬೇಕು, ಬಂದೋಗ್ರಮ್ಮ, ಅದು ಏನೇ ಬರಲಿ ಜೀವನದಲ್ಲಿ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತೆಲ್ಲ ನಾವು ಮನವೊಲಿಸತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ. ಅವರು ಕೆಲವರು ಓಕೆ ಅಂತಾರೆ, ಕೆಲವರು ಆಮೇಲೆ ನೋಡ್ತೀವಿ, ಇಮೇಲ್ ಬರ್ತೀವಿ ಅಂದಿದ್ದಾರೆ, ಮತ್ತೆ ಕೆಲವರು ಬರುವ ಸೂಚನೆಯನ್ನು ಕೂಡ ಹೇಳಿದ್ದಾರೆ. ಬರಲಿ ಅಂತ ಹೇಳ್ತಾ ನಮ್ಮ ಶಾಲೆ ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತೇಳಿ ನಾವು ಕೇಳ್ಕೊಳ್ತಾ, ಎಲ್ಲರನ್ನೂ ಹೇಳ್ತಾ ಇದ್ದೀನಿ, ಈ ಪ್ರಶಾಂತ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಪೋಷಕರನ್ನು ಮನವೊಲಿಸಿ ನೆಕ್ಸ್ಟ್ ಇಯರಿಗಾದರೂ ಮತ್ತೆ ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ ಪೋಷಕರ ಮನವೊಲಿಸಿ ನಮ್ಮ ಶಾಲೆಯನ್ನು ಉಳಿಸುವ, ನಮ್ಮೂರ ಶಾಲೆಯನ್ನು ನಾವು ಉಳಿಸಿ ಬೆಳೆಸುವ ಕಾರ್ಯವನ್ನು ಇದ್ವಿ. ಸ್ಕೂಲಿಂದು ಭಾಳ ಸ್ಟ್ರೆಂತ್ ಭಾಳ ಕಡಿಮೆ ಇತ್ತು. ನಮ್ಮ ಸ್ಟೇಟ್ ಹೆಡ್ ಆದಂಥ ಶಶಿಧರ್ KK ಸರ್ ಅಂತ ಇದ್ದಾರೆ, ಅವರು ನಮ್ಮ ಜೈ ಕಿಸಾನ್ ಜಂಕ್ಷನ್ ರಿಟೇಲ್ಗೆ ಅವರು ಸ್ಟೇಟ್ ಹೆಡ್ ಅವರು. ಅವರಿಗೆ ನಾನು ಮನವಿ ಮಾಡ್ಕೊಂಡೆ, ಸರ್ ನಾವು ಬೇರೆ ಊರಿಗೆಲ್ಲ ನಾವು ಬ್ಯಾಗ್ಸ್ ಕೊಡ್ತಾ ಇದ್ದೀವಿ, ನಮ್ಮೂರಲ್ಲೂ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಒಂದು 25 ಜನ ಮಕ್ಕಳು ಓದ್ತಾ ಇದ್ದಾರೆ, ದಯವಿಟ್ಟು ಅಲ್ಲೇನು ಮಾಡೋಕ್ಕಾಗಿಲ್ಲ ಸರ್, ಒಂದು ಸ್ವಲ್ಪ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೆ ಸರ್ ಇದ್ದರು, ಇಲ್ಲಪ್ಪ 200 ಮೇಲೆ ಸ್ಟ್ರೆಂತ್ ಇದ್ರೆ ಅಷ್ಟೇ ನಮಗೆ ಪ್ರಾವಿಷನ್ ಇರೋದು ಕೊಡೋದಕ್ಕೆ,
ಈಗ 20 ಜನ ಮಕ್ಕಳು ಅಂತಿದೆಯಾ ಆಗಲ್ಲ ಕಣ ಅಂತ ಹೇಳಿದ್ರು. ಮೊನ್ನೆ ಒಟ್ನಾಡ್ ಗ್ರಾಮದಲ್ಲಿ ನಾವು ಶಾಲಾ ಮಕ್ಕಳಿಗೆ ಸರಿಸುಮಾರು ಒಂದು 200 ಜನ ಮಕ್ಕಳಿಗೆ ಶಾಲಾ ಬ್ಯಾಗ್ನ ವಿತರಣೆ ಮಾಡಿದ್ವಿ. ಅಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಸ್ಟೇಟ್ ಶಶಿಧರ್ ಕೆ ಜಿ ಸರ್ನ. ಅದಕ್ಕೆ ಅವರಿದ್ದಾರೆ, ಯಾಕೋ ತುಂಬಾ ಸಲ ರಿಕ್ವೆಸ್ಟ್ ಮಾಡ್ಕೊಂತಿದ್ಯಾ, ಆಯ್ತು ಕೊಡಪ್ಪ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಒಂದು 20 ಬ್ಯಾಗ್ನ, ಒಂದು 15-20 ಬ್ಯಾಗ್ನ ಕಳಿಸ್ಕೊಟ್ರು. ನನಗೆ ಒಂದು ಖುಷಿ ಸಂಗತಿ ಏನಂದ್ರೆ, ಮೇಡಮ್ ಹೇಳಿದ್ರು 1906ನೇ ಇಸ್ವಿಲಿ ನಮ್ಮ ಸುಣಿಗೆರೆ ಗ್ರಾಮದಲ್ಲಿ ಶಾಲೆ ಓಪನ್ ಆಯಿತು ಅಂತ. ಬಟ್ ಆದರೆ ಇವತ್ತು ನಾವು ಚಿಕ್ಕವರಿದ್ವಿ, ನಾವು ಈ ಸ್ಕೂಲಲ್ಲಿ ಓದ್ತಾ ಇದ್ರು ಕೂಡ ಈ ಸ್ಕೂಲಲ್ಲಿ ಓದಿರೋ ಅಂಥ ಮಕ್ಕಳು ಇವತ್ತು ಭಾಳ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಒಂದು ಖುಷಿ ಸಂಗತಿ. ಭಾಳ ಜನ ಮಕ್ಕಳು ಇಲ್ಲಿಂದ ಅಜ್ಜಳ್ಳಿ ತನಕ ನೆಟ್ಕೊಂಡು ಹೋಗಿದ್ರು, ನೆಟ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಪ್ರೈಮರಿ ಸ್ಕೂಲ್ನ ಮುಗಿಸ್ಬಿಟ್ಟು ಅಲ್ಲಿ ಹೈಸ್ಕೂಲ್ನ ಮಾಡಿಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಕೂಡ ನಮ್ಮೂರಲ್ಲಿ ಎಷ್ಟು ಸ್ಟ್ರೆಂತ್ ಇದೆನೋ ಅಷ್ಟೇ ಮಕ್ಕಳು ಟೀಚರ್ಸ್, ಒಳ್ಳೆ ಟೀಚರ್ಸ್ ಇದ್ದಾರೆ. ಗೌರ್ಮೆಂಟ್ ಟೀಚರ್ಸಿಗೆ ಇರುವಷ್ಟು ನಾಲೆಡ್ಜ್ ಇವತ್ತು ಪ್ರೈವೇಟ್ ಟೀಚರ್ಸಿಗೆ ಇರಲ್ಲ. ಆ ನಾಲೆಡ್ಜನ್ನ ನೀವೆಲ್ಲ ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ತರ್ರಿ ಅಂತ ನಾನು ನಮ್ಮ ಕಂಪ್ನಿಯಿಂದ ನಿಮಗೆಲ್ಲರಿಗೂ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಕಂಪ್ನಿ ಪರವಾಗಿ ಹೇಳಬೇಕು ಅಂದರೆ, ನಮ್ಮದು ಜೈ ಕಿಸಾನ್ ಜಂಕ್ಷನ್ ಅಂತ ಸುಮಾರು 60 ವರ್ಷದಿಂದ ನಾವು ರೈತರ ಸೇವೆಯಲ್ಲಿದ್ದೀವಿ. ಈಗ ನಮ್ಮದು ಕಂಪ್ನಿದು ಡೈರೆಕ್ಟ್ ಪ್ರೈವೇಟ್ ಔಟ್ಲೆಟ್ಗಳೇ ಇದ್ದಾವೆ. ಪ್ರೈವೇಟ್ ಔಟ್ಲೆಟ್ಟು ಕರ್ನಾಟಕದಲ್ಲಿ ಸರಿಸುಮಾರು 260 ಔಟ್ಲೆಟ್ ಇದ್ದಾವೆ. ನಮ್ಮ ಕಂಪ್ನಿದು ಪ್ಲ್ಯಾನ್ ಬಂದ್ಬಿಟ್ಟು ಇದನ್ನು ನಾವು ಕರ್ನಾಟಕದಲ್ಲಿ 400 ಔಟ್ಲೆಟನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೀವಿ. ಅದೇ ರೀತಿಯಲ್ಲಿ ನಲ್ಲೂರು ಆಗಿರಲಿ, ಸಂತೆಬೆನ್ನೂರು ಆಗಿರಲಿ, ಬಾಡ ಆಗಿರಲಿ, ಹೊಳೆಹೊನ್ನೂರು, ಭದ್ರಾವತಿ ಸುತ್ತಮುತ್ತಲೂ ಕೂಡ ಇದ್ದಾವೆ. ಫಾರ್ಮರ್ಗೆ ಹೋಬಳಿ ಲೆವೆಲಲ್ಲಿ ಅವ್ರಿಗೆ ಬೇಕಾಗಿರೋ ಅಂಥ ಸೇವೆಗಳನ್ನ ಇಲ್ಲೆಲ್ಲ BSc AG, MSc AG, ಡಿಗ್ರಿ ಹೋಲ್ಡರ್ಸು, MBA ಮಾಡಿದವರೆಲ್ಲ ರೈತರಿಗೆ ಒಳ್ಳೆ ನಾಲೆಡ್ಜ್ ಕೊಟ್ಬಿಟ್ಟು ಅವರಿಗೆ ಏನೇನು ಬೇಕೋ ಅದನ್ನೆಲ್ಲ ಸೇವೆನೂ ಕೂಡ ಮಾಡ್ತಾ ಇದ್ದಾರೆ. ಇವಾಗ ನಾನು ಕೂಡ ನಮ್ಮೂರಲ್ಲಿ ನಮ್ಮ ಕಂಪ್ನಿಗೆ ನಮ್ಮ ಊರಿಂದ ಪ್ರತಿ ವರ್ಷ ಸರಿಸುಮಾರು ಒಂದು 25-30 ಲಕ್ಷ ರೂಪಾಯಿ ಬಿಸ್ನೆಸ್ಸು ಕೂಡ ಬರುತ್ತೆ. ಈಗ ಋಣ ನಾವು ತೀರಿಸ್ಬೇಕು ಅಂದರೆ ನಮ್ಮ ಶಾಲೆಗೆ ನಾವು ಏನಾದ್ರು ಮಾಡಲೇಬೇಕು. ಹಾಗಾಗಿ ನಿಮ್ಮ ಋಣ ನಮ್ಮ ಮೇಲಿದೆ. ಹಾಗಾಗಿ ನಮ್ಮದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ, ಸಾಮಾಜಿಕ ಕಳಕಳಿ ಅಂತ. ಎಲ್ಲ ಒಂದು ಪ್ರೈವೇಟ್ ಕಂಪ್ನಿಗಳಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಬಂದಿರೋ ಲಾಭಾಂಶದಲ್ಲಿ ಒಂದು 10-15% ಅದನ್ನು ಪ್ರೈವೇಟ್ ಸ್ಕೂಲ್ಗಳು ಅಂದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಉಪಯೋಗಿಸಬೇಕು ಅಂತ ಒಂದು ಕಾನೂನೇ ಇದೆ. ನಾವು ಬೆನಕನಹಳ್ಳಿ ಸ್ಕೂಲಿಗೆ ಶಾಲಾ ಡೆಸ್ಕ್ಗಳು, ಮತ್ತು ದುರ್ವಿಗೆರೆ ಸ್ಕೂಲಿಗೆ ಶಾಲಾ ಡೆಸ್ಕು ಮತ್ತು ಬೆಂಚ್ಗಳು, ಆಮೇಲೆ ಲಾಸ್ಟ್ ಇಯರು ಕಟ್ಟೂರು ಮತ್ತು ಇಟ್ಕಿ ಗ್ರಾಮಕ್ಕೆ ಸ್ಕೂಲ್ ಬ್ಯಾಗ್ಗಳು, ಮೊನ್ನೆ ಯಾವುದು ಒಟ್ನಾಡ್ ಗ್ರಾಮಕ್ಕೆ ಸ್ಕೂಲ್ ಬ್ಯಾಗ್ಗಳು, ಸರಿಸುಮಾರು ಬಂದಿರೋ ನಮ್ಮ CSR ಫಂಡನ್ನು ಅಷ್ಟನ್ನು ಕೂಡ ನಾವು ನಮ್ಮ ಚನ್ನಗಿರಿ ತಾಲೂಕಿಗೆ ಉಪಯೋಗಿಸ್ಕೊಂತಿರೋದು ಒಂದು ಸಂತೋಷ. ಯಾಕೆಂದರೆ ನಮ್ಮ ಮೇಲ್ಗಡೆ ಇರುವಂಥ ನಮ್ಮ ವ್ಯವಸ್ಥಾಪಕರು ಕೂಡ ಎಲ್ಲ ನಮ್ಮ ಚನ್ನಗಿರಿ ತಾಲೂಕಿನವರಾಗಿರೋದ್ರಿಂದ ಅವರು ಇಲ್ಲಪ್ಪ ನಾವು ಈ ಕಂಪ್ನಿಲಿ ಸೇವೆ ಮಾಡ್ತಿರೋದ್ರಿಂದ ಬಂದಿರುವಂಥ CSR ಆಕ್ಟಿವಿಟಿ ಫಂಡ್ ಎಲ್ಲ ನಮ್ಮ ಚನ್ನಗಿರಿ ತಾಲೂಕಿನ ಸರ್ಕಾರಿ ಮಕ್ಕಳಿಗೆ ಹೋಗಬೇಕು ಅಂತ ಅವ್ರು ಹೇಳಿದರು. ಅದು ಕೂಡ ಒಂದು ಖುಷಿ ಸಂಗತಿ. ಅದೇ ರೀತಿ ನಾವು ಉಚಿತ ಆರೋಗ್ಯ ಶಿಬಿರನ್ನು ಕೂಡ ಬಿಲ್ಲಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ವಿ, ಅಜ್ಜಾಪುರದ ಹತ್ರ ಗೆಜ್ಜೆಗುಂಡಳ್ಳಿಯಲ್ಲಿ ಏರ್ಪಡಿಸಿದ್ವಿ, ಸಾಸ್ವೆಲಿ ಹತ್ರ ಕುಳಗಟ್ಟೆ ಗ್ರಾಮದಲ್ಲಿ ಏರ್ಪಡಿಸಿದ್ವಿ. ಇದೇ ರೀತಿ ವರ್ಷ ಉಚಿತ ಆರೋಗ್ಯ ಶಿಬಿರನ್ನು ಕೂಡ ಏರ್ಪಡಿಸ್ತೀವಿ. ಅದನ್ನ ಮುಂದಿನ ವರ್ಷ ಅಂದರೆ ಈಗ ಬರೋ ಫೈನಾನ್ಷಿಯಲ್ ಇಯರಲ್ಲಿ ನಾವು ಸುಣಿಗೆರೆ ಗ್ರಾಮದಲ್ಲಿ ನಾವು ಅದನ್ನು ಉಚಿತ ಆರೋಗ್ಯ ಶಿಬಿರನ ಏರ್ಪಡಿಸ್ಬೇಕು, ಭಾಳ ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ. ಮೇಡಮ್ ಕೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಸಾಧ್ಯ ಹೋದರೆ ನಮಗೂ ಸ್ಕೂಲ್ ಡೆಸ್ಕು ಅದೇನು ಬರುತ್ತೆ ಅದನ್ನು ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಪ್ಪ ಅಂತ ನಾನು 100% ನಾನು ಅವರಿಗೆ ಕಂಪ್ನಿ ಕಡೆಯಿಂದ ಒಂದು ಭರವಸೆ ಕೊಡ್ತೀನಿ. ಅದು ಕಂಪ್ನಿಯಿಂದ ಏನೇ ಬಂದರೂ ಕೂಡ ನಾನು ಫಸ್ಟು ಪ್ರಿಫರೆನ್ಸು ನಮ್ಮ ಸರ್ ಹತ್ರ ನಾನು ಮಾತಾಡ್ಬಿಟ್ಟು ಸಾಧ್ಯವಾದಷ್ಟು ನಾನು ಈ ನಮ್ಮ ಊರಿನ ಶಾಲೆಗೆ, ನಮ್ಮ ಊರಿನ ಮಕ್ಕಳಿಗೆ ಉಪಯೋಗ ಆಗೋಕ್ಕೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ